ಹರೀಶ್ ಅಂತ. ಹರೀಶ್ ಯಾವ ಊರಿದು? ಕನಗನಹಳ್ಳಿ KRNRದಲ್ಲಿ. ನಮ್ಮಲ್ಲಿ KRNRದಿಂದ VR ಆರ್ಗಾನಿಕ್ ನರ್ಸರಿಯಿಂದ ಬಾಳೆ ಗಿಡ ತಗೊಂಡಿದ್ರಿ. ಎಷ್ಟು 300 ಗಿಡವಾ? 320 ಗಿಡ. 320 ಗಿಡ ಹಾಕಿದ್ರೆ ಇಲ್ಲೆಲ್ಲ ಚೆನ್ನಾಗೈತೆ ಗಿಡಗಳು. ನಿಮಗೆ ಒಂದು ಸಮಸ್ಯೆ ತೋರಿಸ್ತಾ ಇರೋದು ಈ ಅಷ್ಟು ಕಲರ್ ಆಗಿ ಬಿದ್ದೋಗಿರೋದು. ಇಲ್ಲಿ ಸುಳುಗುಡು ಹೋಯ್ತದೆ. ಆಮೇಲೆ ಇದು ಕಂಬ ಮೊದಲು ಹೊಡಿತಿದೆ ಅಂತ ಈಗ ಹೊಡಿತಲ್ಲ ಅಂತ ಹೇಳಿದೆ. ತೋರಿಸ್ತೀನಿ ಅದನ್ನು ರೈತರಿಗೂ ಅನುಕೂಲ ಆಗಲಿ ಅಂತ. ಒಂದು ತೆಗಿರಕ್ಕಾಯ್ದ ಯಾವ್ದಾರು ಹೊಡೆದಿರೋ ತೆಗಿರು. ಹಂಗಲ್ಲ ಅದು ಹೇಳ್ಕೊಟ್ಟ. ಇಲ್ಲಿ ಒಂದ್ ನಿಮಿಷ, ನಿಮ್ಗೆ ಈ ಕಂಬ ಹೊಡೆಯೋದು ಏನಕ್ಕೆ ಗೊತ್ತಾ? ಈ ಕಂಬ ಹೊಡೆಯೋದು ಏನಕ್ಕೆ ಗೊತ್ತಾ? ಗೆಡ್ಡೆ ದಪ್ಪಾಗಕ್ಕೆ 1-2 ಪಟ್ಟೆ ಹೊಡಿತವೆ. ನೀವು ಅದಕ್ಕೆ ಹೆದರ್ಕೋಬಾರ್ದು. ಈಗ ಇದ್ರ ಪಟ್ಟೆ, ಒಂದ್ ನಿಮಿಷ ಹೇಳ್ತೀನಿ, ಇದ್ರ ಪಟ್ಟೆ ಹಿಂಗ್ ಓಪನ್ ಆಗಿ ಹೊಡಿತದೆ ದಪ್ಪಾಗಕ್ಕೆ. ಆದ್ರೆ ನೀವು ಏನ್ ಮಾಡಿದ್ರಿ ಅಂತ ಹೇಳ್ತೀನಿ ಕೇಳಿ. ಡ್ರಿಪ್ ವೈರನ್ನ ಬುಡಕ್ ಬಿಡಬಾರ್ದು. ಇಲ್ಲ, ನೀರ್ ಮಾತ್ರ ಹಾಯಿಸೋ ನೀರಾದ್ರೆ ಇಲ್ಲಿಗೆ ಹಾಯಿಸ್ಬೇಕು. ಬುಡಕ್ಕೆ ನೀರ್ ನಿಂತು ಅಂದ್ರೆ ಈ ತರ ಹಣ್ಣೆಲೆ ಬರ್ತದೆ. ಇದು ಸರಿ. ಯಾವುದೇ ಕಾರಣಕ್ಕೂ 3 ತಿಂಗಳಾದ್ಮೇಲೆ ಗಿಡಕ್ಕೆ ಬುಡಕ್ಕೆ ನೀರ್ ಕೊಡಂಗಿಲ್ಲ. ಬುಡದಿಂದ 2.5 ಅಡಿ 3 ಅಡಿ ದೂರದಲ್ಲಿ ನೀರು ಕೊಡಬೇಕು. ಇಲ್ಲಿ ಕೊಡಬೇಕು. ನೀವೇನ್ ಮಾಡಿದ್ರಿ, ಬುಡದೊತ್ತಿ ನೀರು ಕೊಟ್ರಿ, ಚೆನ್ನಾಗಿ ನೀರು ನಿಲ್ತು, ಕೊಳ್ತೋಯ್ತು, ಸುಳಿ ಎಲೆ ನಿಂತೋಯ್ತು. ಸರಿಯಾ? ನೀವು ಇದಕ್ಕೆ ಯಾವ ಔಷಧಿ ಕೊಟ್ಟರು ಬರೋಲ್ಲ. ಬರೀ ನೀವು ಇದಕ್ಕೆ ಗೊಬ್ಬರ, ಸಿಂಗಲ್ ಸೂಪರ್ ಫಾಸ್ಫೇಟು ಅಥವಾ ಟಾನಿಕ್ಗಳು ಕೊಟ್ಕೊಂಡೇ ಡೆವಲಪ್ ಮಾಡಬೇಕು. ಇದು ರೋಗ ಅಲ್ಲ, ನಾವು ಮಾಡ್ಕೋತಾ ಇರೋದು. ಇದು ಏನಾಗಿದೆ ಸುಳಿ ನಿಂತೋಯ್ತು, ಈಗ ಬರ್ತದೆ ನೋಡಿ. ಅದು ಈ ಎಲೆ ಕೆಳಗಡೆ ಎಲೆ ಯಾವಾಗ ಒಣಗಕ್ಕೆ ಶುರುವಾಯಿತು, 2.5-3 ಅಡಿ ದೂರದಲ್ಲಿ ನೀರು ಕೊಡಿ ಅಂತ ಕೇಳಿಸ್ತಾ ಇರ್ತದೆ. ಅದು ಒಂದು ವಿಡಿಯೋ ಐತೆ, ನಿಮ್ಗೆ ತೋರಿಸ್ಕೊಟ್ಟು ಬನ್ನಿ. ಇದು ಬೇಸಿಗೆ ನೀರು ಕೊಟ್ಟರೆ ಸರಿ. ಇಲ್ಲಿ ನೋಡಿ, ಈಗ ನಿಮಗೆ ಈ ಗರಿಗಳು ಯಾವಾಗ ಡ್ಯಾಮೇಜ್ ಬರ್ತವೆ ಅಂದರೆ ನೋಡಿ, ಆಯಿತು, ಈ ಗರಿ ನೋಡಿ, ಇಲ್ಲಿ ಕೆಳಗಡೆ ಗರಿ ಯಾವಾಗ ಡ್ಯಾಮೇಜ್ ಬರ್ತದೆ ಅಂದರೆ ಈ ಬೇರು ಇಷ್ಟು ದೂರದಲ್ಲಿ ಇರ್ತದೆ. ಇಲ್ಲಿ ನೀರು ಕೊಡಲಿಲ್ಲ ಅಂತ ಅಂದರೆ ಈ ಯಾವ ಬೇರ್ಗೆ ನೀರು ಸಿಗಲ್ಲ, ಆ ಬೇರು ಆಗ ಎಲೆ ಒಣಗೋಯ್ತದೆ. ಇನ್ನೊಂದು, ಇಲ್ಲೇನಾದ್ರು ರೋಟ್ರಿ ಹೊಡ್ಸಿದ್ರಾ 8ರಿಂದ 12 ದಿನದಲ್ಲಿ ಯಾವ ಎಲೆಗೆ ಸಂಬಂಧಪಟ್ಟ ಬೇರೆ ಇಲ್ಲಿ ಇರ್ತದೆ, ಆವಾಗ ಆ ಎಲೆ ಒಣಗೋಯ್ತದೆ. ಅದಕ್ಕೆ ಇಲ್ಲಿ ರೋಟ್ರಿ ಹೊಡ್ಸ್ಬೇಡಿ. 3 ತಿಂಗಳು 4 ತಿಂಗಳು ಆದ್ಮೇಲೆ ರೋಟ್ರಿ ಹೊಡ್ಸ್ಬಾರ್ದು. ಕೆತ್ಕೋಬೇಕಷ್ಟೇ. ನೀರನ್ನ ಇಲ್ಲಿ ಬಿಟ್ಬಿಡಿ. 2 ಸಾಲ ಮಧ್ಯದಲ್ಲಿ ನೀರು ಕೊಡಿ. ಈಗಲೂ ಅಷ್ಟೇ, ನಿಮ್ಗೆ ಇದು ಅವಾಯ್ಡ್ ಆಗಬೇಕು. ಈ ಹಳದಿ ಇದೆಯಲ್ಲ, ಅದು ಅವಾಯ್ಡ್ ಆಗಬೇಕು ಅಂದರೆ ಆ ಕಡೆ 2ನೇ ಗಿಡ ನೋಡಿ, ಯೂರಿಯಾ ಹಾಕಿ ಅದ್ರಲ್ಲಿ ಅವಾಯ್ಡ್ ಆಗುತ್ತೆ. 50 ಗ್ರಾಮ್ 100 ಗ್ರಾಮ್ ಯೂರಿಯಾ ಗಿಡ ಸುತ್ತ 1 ಅಡಿ ದೂರದಲ್ಲಿ ಬಿಡಿ, 1.5 ಅಡಿ ದೂರದಲ್ಲಿ. ಕಾಯಿ ಹೊಡಿಯೋಕ್ಕಿಲ್ಲ. ಯೂರಿಯಾಕ್ಕೂ ಕಾಯಿ ಹೊಡೆಯೋದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಬಿಡಿ. ಅಣ್ಣ ಇದೇನಿಲ್ಲ, ಕೆಲವು ಟಾನಿಕ್ ಕೊಡ್ತೀನಿ. ಆಯಿತು, ಇದೊಂದು ಗಿಡ ಯಾಕೆ ಗೊತ್ತಾ, ಮೇಲ್ಗಡೆ ಬಿಟ್ಟು ನೀರೆಲ್ಲ ಇಲ್ಲಿಗೆ ಬಂದು ತಡಕತ್ತದೆ. ಅಲ್ಲಿಗೆ 10 ಲೀಟ್ರ್ ಬಿಟ್ರೆ ಇಲ್ಲಿ 1 ಲೀಟ್ರ್ ಬಿಡಬೇಕು ನೀರು. ಆ ಥರ ನೀವು ಜಾಸ್ತಿ ಆಗ್ಬಿಟ್ಟದೆ, ಅದಕ್ಕೆ ಈ ಥರ ಆಗಿದೆ. ಇದಕ್ಕೆ ಯೂರಿಯಾ ಕೊಟ್ಬಿಡಿ. ಒಂದು 5 kg ಯೂರಿಯಾ ತಂದು ಇಷ್ಟು ಅಗಲಕ್ಕೆ ಕೆಚ್ಬಿಟ್ಟು ಕಂಟ್ರೋಲ್ ಬರ್ತದೆ. ಆ ಕಡೆ ಗೊನೆ ಬಂದ ನೋಡೋಣ. ನೀವು ಗೊಬ್ಬರ ಕೊಟ್ಟಿದ್ದೀನಿ ಅಂತ ಹೇಳ್ತೀರಲ್ವಾ, ನೋಡೋಣ. 1 2 3 4 5 6 7 8 9. ಇಲ್ಲಿ 9 ಅಂದರೆ 2.25 ತಿಂಗಳು ನೀವು ಏನೂ ಕೊಟ್ಟಿಲ್ಲ. ಆಮೇಲೆ ಏನೋ 1 2 3 4 5 ಈಗ 1.25 ತಿಂಗಳಲ್ಲಿ ಏನೋ ಕೊಟ್ಟಿದ್ರೆ ಒಂಚೂರ ಮೇಕ್ ಬಂದಿದೆ. ಏನಾಯ್ತು ಗೊತ್ತಾ, ಬಿರ್ಕ್ ಹೊಡಿತಲ್ಲ, ಆಗೇನ್ ಮಾಡ್ದೋ ಗೊಬ್ಬರ ಹಾಕ್ಲಿಲ್ಲ. ಇದು ಯಾವ್ದೋ ಇಟ್ಕೊಟ್ಟೋಣ ಏನ ಸಿನುವೆ ಭಾವಿಸ್ತೀನಿ ಕೊಟ್ಟಿದ್ದೀರಿ. ಅವೆಲ್ಲ ಟ್ರಂಚಿಂಗ್ ಅಷ್ಟೇ. ನೀವು ನಮ್ಮ ಹತ್ರ ಬಂದಿದ್ರೆ ಅಷ್ಟೊಂದು ಕೆಮಿಕಲ್ ಕೊಡಿಸ್ತಿಲ್ಲ. ಓವರ್ ಶೀತ ಆದ ಕಣ, ನೀವು ಕೊಟ್ಟು ನೀರು ತಗೊಳಕಾದ್ರೆ ಶೀತ. ಅದಕ್ಕೆ ಬಾಳೆಗೆ ಮಿತವಾಗಿ ನೀರು ಕೊಡಿ ಅಂತ ಹೇಳ್ತೀವಿ. ನೋಡಿ, ಈ ಕಡೆ ಹಳ್ಳ ಆ ಕಡೆಯಿಂದ ಬಂದಿದೆ ಅಲ್ವಾ, ಮೇಲ್ಗಡೆ ಗೊನೆ ಹೆಂಗ್ ಬಂದೋ, ಯಾಕೆ ಶೀತ ಮೇಲ್ಗಡೆ ಬರಲಿಲ್ಲ? ನೀರು ಈ ಕಡೆಗೆ ಬಸ್ತೋಯ್ತಾ ಇದೆ. ಅದು ಏನ್ ಗೊತ್ತಾನೆ, ಇದು ಹಳ್ಳ ಅಲ್ವಾ ಶೀತ. ಇದು ಹಳ್ಳ, ಆ ಕಡೆಯಿಂದ ಬಿಟ್ಟು ನೀರೆಲ್ಲ ಇಲ್ಲಿ ಶೀತಾಂಶ ಇಳಿತದೆ. ಇದು ಯಾವ್ದೋ ಸುಫಲ ನೋಡಿ, ಈ ಕಡೆ ಶೀತ ಕಡಿಮೆ, ಈ ಕಡೆ ಶೀತ ಕಡಿಮೆ ಅಲ್ವಣ. ಈ ಕಡೆ ದಡ ಇರೋದ್ರಿಂದ ಈ ಬೆತ್ತರವ ಬಂದವೆ, ಶೀತ ಇರೋ ಕಡೆ ಹೋಗೈತೆ. ಬನ್ನಿ ತೋರಿಸ್ ಹೇಳ್ಕೊಟ್ಟ ನಾನು. ನೋಡಿ, ಇದು ಎತ್ತರವಾಗಿರೋ ಪ್ರದೇಶ ಆಗೋದಕ್ಕೆ ಇಲ್ಲಿ ಬೇಗ ಗೊನೆನೂ ಬಂದವೆ. ನೋಡಿ, ಗೊನೆ ಎಷ್ಟು ನೀಟಾಗಿ ಬಂದಿದೆ. ಇದು 1 2 3 4 5 6 7 8 9 10 11 12 13 ಚಿಪ್ ಬಂದಿದೆ. ಇದು ಎಲ್ಲ ಹಿಂಗೆ ಬರ್ತವೆ ಈ ಗದ್ದೆ. ಇವೆಲ್ಲ ಅಂದರೆ ಎತ್ತರವಾಗಿರೋ ಜಾಗ, ನೀರು ಬಸ್ತೋಯ್ತದೆ ಆ ಕಡೆಗೆ ಅಂತ. ಇಲ್ಲಿ ನೀರು ಕಡಿಮೆ, ಕೊನೆ ಗದ್ದೆಯಲ್ಲಿ ನೀರು ಜಾಸ್ತಿ, ಅದಕ್ಕೆ ಡಿಸೀಸ್ ಜಾಸ್ತಿ ಬರ್ತದೆ. ಅದಕ್ಕೆ ನೀರು ಕಡಿಮೆ ಆಗಬೇಕು. ಇಲ್ಲಿ ಬಿಟ್ಟು ನೀರು ಹಂಗೆ ಹೋಯ್ತಾ ಇರ್ತದೆ ಅದು. ಬೇಗ ನೀರು ಅದಕ್ಕಿಲ್ಲ.
ನೋಡಿ ಇಲ್ಲವೇ ಇವೆಲ್ಲ ಈಗ ಹೊಡಿತಿರೋದು. ಇವು ಹೊಡೆಯಲ್ಲ, ಅವು ಇನ್ನ ಕಂಬ ದಪ್ಪ ಆಗಿರೋದು, ಅದು ಗರ್ಭ ಹೊರಗಡೆಗೆ ಬರಕ್ಕೆ ಹಂಗೆ ಸಪೋರ್ಟ್ ಮಾಡ್ತಾ ಇರ್ತಕತ್ತೆ. ಗೊಬ್ಬರ ಕೊಟ್ಟು ಈಗ ಎಷ್ಟು ದಿನ ಆಯ್ತು? ಈಗ ಅಣ್ಣ ಅಲ್ಲಿ ಕೆಳ್ಳವಕ್ಕೆ ಈಗ ನೀವು ತೋರ್ದಲ್ಲ, ಅವಕ್ಕೆ ಮೊನ್ನೆ ಹಾಕಿದ್ದೀನಿ ಅಣ್ಣ. ಈ ಹೂವು ಇಷ್ಟು ಬಂದ ತಕ್ಷಣ ಹೊಡೆದಾಕ್ಬಿಡಿ ಇದು. ಹೂ ಒಳ್ಳೆ ಈ ಕಡೆ ಇವತ್ತು ಹೊಡಿಬೇಕಾಯ್ತು. ಸಖತ್ ದೊಡ್ಡ ಮೊತೆಗಳಿವೆ. ಏನಿತ್ತಂದಿ ಹೊಡಿಬೇಕಣ್ಣ. ಸ್ಟೂಲ್ ಹಾಕಂದಿ. ಸ್ಟೂಲ್ ಇಲ್ಲ, ಬಣ್ಣ ಒಂದು ಚೇರ್ ಹಾಕೊಂಡು ಹೊಡಿರಿ. ಚೇರ್ ಹಾಕಂದಿ ತುಂಬಾ ಚೆನ್ನಾಗಿ ಬಂದದೆ. ನೋಡಿ ಆ ಕಡೆ ಗದೆಗೆ ಒಂಚೂರು ಗೊಬ್ಬರ ಕೊಡೋಣ, ಬೇಸಿಗೆ ಈಗ ಸರಿ ಆಯ್ತದೆ. ಈ ಕಡೆ ಅವ್ರು ಇದಾವ ನಮ್ದು 9902038931 ಕೇರ್. ಟೊಮೊಟೊ ಬಾಳೆ ಗಿಡಗಳು ದೊರೆಯುತ್ತವೆ. 9902038931 ಒಂದು ಎಷ್ಟಪ್ಪ ಚಿಪ್ಪಿದು? 1 2 3 4 5 6 7 8 9 10 11 ಚಿಪ್ಪು ನೋಡಿ. ಈ ಥರ ನೋಡಿ, ಇದೊಂದು ಸ್ವಲ್ಪ ನೋಡಿ, ಇದು ಇನ್ನೂ ತಳ್ಳಬೇಕಿತ್ತು. ಇದು ಇನ್ನೂ ತಳ್ಳಬೇಕು ಅಂದರೆ ಗೊಬ್ಬರಗಳು ಸಾಲ್ಟೇಜ್ ಆಗಿದೆ ಅಷ್ಟೇ. 2 4 6 ಹಾಂ, ಬನ್ನಿ ಏನಾಗ್ತಾ ಬರ್ತದೆ.